ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಯಲ್ಲಿ ಬರುವಂಥ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇವೆಲ್ಲ ಕ್ವಶನ್ಸು 4 ಮಾರ್ಕ್ಸಲ್ಲಿ ಪ್ರತಿ ವರ್ಷವೂ ರಿಪೀಟ್ ಆಗುವಂಥದ್ದು. ಸೊ ಬಹಳ ಈಸಿಯೆಸ್ಟ್ ಕ್ವಶನ್ಸ್ಗಳಿದ್ದಾವೆ ಮತ್ತು ಕನ್ಫರ್ಮ್ ಆಗಿ ಇವೇ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಫ್ರೆಂಡ್ಸ್. ಓಕೆ, ಸೊ ನಾವೊಂದು ಈಸಿಯೆಸ್ಟ್ ಮೆಥಡಲ್ಲಿ ನಿಮಗೆ ಇವತ್ತಿನ ದಿವಸ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಬನ್ನಿ ಮೊದಲನೇದಾಗಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆಯಪ್ಪ ಅಂತಂದರೆ ನಾವು ಇಲ್ಲಿ ಚೆಕ್ ಮಾಡಬೇಕಾಗಿರೋಂಥದ್ದು ಇದು ಕಂಟಿನ್ಯೂಸ್ ಇದೆ ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂನ ಫೈಂಡ್ ಮಾಡುವಂಥದ್ದು ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ನಾನು ಫಸ್ಟ್ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇರುವಂಥದ್ದು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇಲ್ಲೇನು ಹೇಳ್ತಾ ಇದ್ದಾರೆ, ದ ಗಿವನ್ ಫಂಕ್ಷನ್ ಏನಾಗಿದೆ ಕಂಟಿನ್ಯೂಸ್ ಆಗಿದೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2 ಅಲ್ಲಿ. ಓಕೆ, ಸೊ ಕಂಟಿನ್ಯೂಸ್ ಯಾವಾಗ ಆಗಲಿಕ್ಕೆ ಸಾಧ್ಯ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ ನಾಟ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ನಾಟ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಅಂದರೆ ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಎರಡೂ ಈಕ್ವಲ್ ಆಗಬೇಕು. ನಾಟ್ ಈಕ್ವಲ್ಸ್ ಅಂದರೆ ಇದು ಥರ್ಡ್ ಟೈಪು, ನಾನು ನಿಮಗೆ ಹೇಳಿದೆ ಮೊದಲೇ. ಅಂದರೆ ಇಲ್ಲಿ ಲಿಮಿಟ್ ಒಂದೇ ಕಡೆ ಅಪ್ಲೈ ಆಗುವಂಥದ್ದು, LHL RHL ಇಲ್ಲೇ ಇರುತ್ತೆ. ಅಗೇನ್ ಫಂಕ್ಷನ್ ಆನ್ಸರ್ ಈಸ್ ಈಕ್ವಲ್ಸ್ ಟು ಇರುತ್ತೆ. ಅಂದರೆ ಲಿಮಿಟ್ ಆನ್ಸರ್ ಫಂಕ್ಷನ್ ಆನ್ಸರ್ ಎರಡೂ ಈಕ್ವಲ್ ಇದ್ದಾಗನೇ ಮಾತ್ರ ನಾವು ಇದು ಕಂಟಿನ್ಯೂಸ್ ಅಂತ ಹೇಳ್ತೀವಲ್ವಾ. ಸೊ ಅದೇ ಹಿಂಟ್ನ ತೊಗೊಂಡು ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಥರ, ಲಿಮಿಟ್ ಆಫ್ x ಟೆನ್ಸ್ ಟು π/2 f of x ಈಸ್ ಈಕ್ವಲ್ಸ್ ಟು f of π/2 ಅಂದರೆ ಫಂಕ್ಷನ್ ಆನ್ಸರ್ ಲಿಮಿಟ್ ಆನ್ಸರ್ ಈಕ್ವಲ್ ಇದೆ. ಸೊ ಇವಾಗ ನಾವು ಅಪ್ಲೈ ಮಾಡಿದರೆ ಲಿಮಿಟ್ ಆಫ್ x ಟೆನ್ಸ್ ಟು π/2 ಏನಿದೆ ಫಂಕ್ಷನ್ನು ಇಲ್ಲಿದೆ ನೋಡಿ ಫ್ರೆಂಡ್ಸ್, ಪೂರ ವ್ಯಾಲ್ಯೂ k cos ಆಫ್ x ಡಿವೈಡೆಡ್ ಬೈ π ಮೈನಸ್ 2x ಇಸ್ ಈಕ್ವಲ್ಸ್ ಟು π/2 ಹಾಕಿದರೆ ಡೈರೆಕ್ಟ್ ಆನ್ಸರ್ 3ನೇ ಇದೆ, ಕಾನ್ಸ್ಟೆಂಟ್ ಇದೆ. ಸೊ ಇದು ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಈ ಒಂದು ಕ್ವಶನ್ನು ಬಹಳಷ್ಟು ಸತಿ ರಿಪೀಟೆಡ್ ಆಗಿದೆ 4 ಮಾರ್ಕ್ಸಲ್ಲಿ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಂದ್ರೆ ಲಿಮಿಟ್ ಬಂದಾಗ ನಮಗೆ ಜಾಸ್ತಿ ಕನೆಕ್ಟ್ ಆಗುವಂಥದ್ದು ಸ್ಯಾಂಡ್ವಿಚ್ ಥಿಯರಮು ಫಸ್ಟ್ ಇಯರ್ದು. ಅಂದರೆ sin x/x ಬಂದರೆ ನಮಗೆ ಆರಾಮಾಗಿ ನಾವು ಆನ್ಸರ್ನ 1 ಬರೀಲಿಕ್ಕೆ ಆಗುತ್ತೆ. ಇವಾಗ ಕಾಸ್ ಇದೆ, ಕಾಸ್ನ ನಾನು ಇಲ್ಲಿ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಸೈನಲ್ಲಿ ಕನ್ವರ್ಟ್ ಮಾಡ್ತೀನಿ. ಸೊ ಕಾಸ್ನ ಸೈನಲ್ಲಿ ಯಾವ ಥರ ಕನೆಕ್ಟ್ ಮಾಡಬೇಕು, ಕನ್ವರ್ಟ್ ಮಾಡೋದು ಒಂದೇ ಒಂದು ಫಾರ್ಮುಲಾ ನಾನು ನಿಮಗೆ ಫಸ್ಟ್ ಇಯರಲ್ಲಿ ಹೇಳಿದ್ದೇ ಆಗಿದೆ. ಸೊ ಸೈನ್ ಆಫ್ 90 ಅಥವಾ π/2 ಮೈನಸ್ ಥೀಟಾ ಇತ್ತಂದರೆ 90 ಮೈನಸ್ ಥೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. 90 ಬಂದರೆ ಟಿಗ್ನಾಮೆಂಟ್ರಿ ಟು ಕೋ ಟಿಗ್ನಾಮೆಂಟ್ರಿ ಆಗುತ್ತಲ್ವ, ಅಂದರೆ ಇದಕ್ಕೆ ನಾನು ಕಾಸ್ ಥೀಟಾ ಬರೀಬೋದು. ಇವಾಗ ಕಾಸ್ ಥೀಟಾ ಇದೆ ಅಂದರೆ ಇದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ಕೋಬೋದಲ್ವಾ. ಓಕೆ, ಸೊ ಇದನ್ನು ಇವಾಗ ರಿಪ್ಲೇಸ್ ಮಾಡಿ ಬರೆಯೋಣ. ಏನಾಗುತ್ತೆ, ಲಿಮಿಟ್ ಆಫ್ x ಟೆನ್ಸ್ ಟು π/2 ಕೆ ಕಾನ್ಸ್ಟೆಂಟ್ ಇದೆ ಸ್ಟೂಡೆಂಟ್ಸ್, ನಾನು ಹೊರಗಡೆ ಇಡ್ತಾ ಇದ್ದೀನಿ. ಕಾಸ್ ಇದ್ದಲ್ಲಿ ಇವಾಗ ಹೊಸದಾಗಿ ಮಟ್ಟಿ ಏನು ಬರೀಬೇಕು, ಸೈನ್ ಆಫ್ π/2 ಮೈನಸ್ ಥೀಟಾ ಇದ್ದರೆ ಇಲ್ಲಿ x ಇದೆ, ಸೊ x ಬರೀತೀರಾ. ಓಕೆ, ಅಗೇನ್ ಹೋಲ್ ಡಿವೈಡ್ ಬೈ ಇಲ್ಲೇನಿದೆ ತೆಳಗಡೆ π ಮೈನಸ್ 2x ಇದೆ. ಓಕೆ, ಆ್ಯಸ್ ಇಟ್ ಈಸ್ ಬರ್ಕೊಂಡೆ ನಾನು 3 ಅಂತ. ಸೊ ಇವಾಗ ನಮಗೆ ಸ್ಯಾಂಡ್ವಿಚ್ ಥಿಯರಮ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೋಬೇಕಂದ್ರೆ ರೂಲ್ ಏನು ಹೇಳುತ್ತೆ, ಸೈನ್ ಲಿಮಿಟ್ ಆಫ್ x ಟೆನ್ಸ್ ಟು 0 ಅಥವಾ ಥೀಟಾ ಇದ್ದರೆ ಸೈನ್ θ/θ ಇರಬೇಕು, ಅಥವಾ sin x/x ಅಂದರೆ ಎಂಗಲ್ಲ ತೆಳಗಡೆ ಇರುವಂಥ ಡಿವೈಡೆಡ್ ಬೈ ಎರಡು ಸೇಮ್ ಇದ್ದಾಗ ಮಾತ್ರ 1 ಬರಿ. ಬಟ್ ಇಲ್ಲಿ ಇದು ಬೇರೆ ಇದೆ, ತೆಳಗಡೆದು ಬೇರೆ ಇದೆ. ಸೊ ಹಾಗಾಗಿ ಮೊದಲಿಗೆ ಎರಡು ಸೇಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಭಾಳ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ತೆಳಗಡೆ ಇರುವ ರಿಸಲ್ಟ್ ಎರಡು ಸೇಮ್ ಮಾಡ್ಕೊಳ್ಳೋ ಸಲುವಾಗಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡ್ತೀನಿ ಸ್ಟೂಡೆಂಟ್ಸ್. 2 ಕ್ಯಾನ್ಸಲ್ ಆದರೆ ಅಗೇನ್ ಸೇಮ್ ಬರುತ್ತಲ್ವಾ. ಓಕೆ, ಈ ಒಂದು 2ನ ಹೊರಗಡೆ ತೊಗೊಂಬರ್ತಾ ಇದ್ದೀನಿ. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ 2ನ ಹೊರಗಡೆ ಆಲ್ರೆಡಿ ಕೆ ಇತ್ತು, ಸೊ ಎರಡು ಕೂಡ ಏನಾಗಿಬಿಡ್ತದೆ, ಕೆ ಡಿವೈಡ್ ಬೈ 2 ಆಗುತ್ತೆ. ಅಗೇನ್ ಲಿಮಿಟ್ ಆಫ್ x ಟೆನ್ಸ್ ಟು π/2. ಇವಾಗ ಇಲ್ಲಿ ಏನು ಉಳಿತು, 1/2 ಉಳಿತಲ್ವಾ. ಸೊ 1/2ನ ಒಳಗಡೆ ಮೇಲ್ಗಡೆ ಇರುವಂಥ ಆನ್ಸರ್ ಮೊದಲಿಗೆ ಬರ್ಕೋತೀನಿ ನಾನು, ಸೈನ್ ಆಫ್ π/2 ಮೈನಸ್ x. ಓಕೆ, ಇಲ್ಲಿ ಏನಾಯ್ತು ನೋಡಿ, ಈ ಒಂದು 2 ಕ್ಯಾನ್ಸಲ್ ಆಗಿ ಇಲ್ಲಿ ಹೊರಗಡೆ ಬಂದಿದೆ, ಅಂದರೆ 1/2 ಉಳಿತು. 1/2ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1/2 ಇಂಟು π ಅಂದರೆ π/2 ಆಗುತ್ತೆ ಸ್ಟೂಡೆಂಟ್ಸ್. ಅಗೇನ್ ಮೈನಸ್ ಈ 1/2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಈ 2 ಕ್ಯಾನ್ಸಲ್ ಆಗಿ ಜಸ್ಟ್ x ಮಾತ್ರ ಉಳಿಯುವಂಥದ್ದಾ. ಓಕೆ, ಎಕ್ಸು ಇವಾಗ ಅಬ್ಸರ್ವ್ ಮಾಡಿ, ಎರಡು ಸೇಮ್ ಅಂತಲ್ವಾ. ಅಂದರೆ ಇದನ್ನು ನಾನು ಪೂರಾ ಸ್ಯಾಂಡ್ವಿಚ್ ಥಿಯರಮ್ ಅಪ್ಲೈ ಮಾಡ್ಬೋದು. ಇವಾಗ ಈಸ್ ಈಕ್ವಲ್ಸ್ ಟು ಆಲ್ರೆಡಿ ಒಂದು ಆನ್ಸರ್ ಇತ್ತು 3 ಅಂತ. ಸ್ಯಾಂಡ್ವಿಚ್ ಥಿಯರಮ್ ಏನಿಡುತ್ತೆ, ಲಿಮಿಟ್ ಆಫ್ ಇವಾಗ π/2 ಅಪ್ಲೈ ಮಾಡಿದ್ರೆ ಇದು 0/0ನೇ ಆಗುತ್ತೆ. ಬಟ್ ಆನ್ಸರ್ ಏನಾಗುವಂಥದ್ದು, ಇದು 1 ಆಗುತ್ತೆ. ಅಂದರೆ ಕೆ ಡಿವೈಡ್ ಬೈ 2 ಇಂಟು 1 ಈಸ್ ಈಕ್ವಲ್ಸ್ ಟು 3 ಆಗುತ್ತೆ. ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಕೆ ಇಂಟು 1 ಅಂದರೆ ಕೆ ಆಗುತ್ತೆ, 2 ಡಿವೈಡ್ ಬೈ ಇಂಟು ಅಂದರೆ 3 ಇಂಟು 2 ಆನ್ಸರ್ ಆಗುತ್ತೆ 6. ಇಷ್ಟು ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಬರುವಂಥದ್ದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಸ್ಯಾಂಡ್ವಿಚ್ ಥಿಯರಮ್ನ ಅಪ್ಲೈ ಮಾಡುವಂಥದ್ದಾಗಿದೆ. ಹಾಗೇನೆ ಸೈನ್ ಕಾಸ್ ಇದ್ದು ಸೈನ್ನ ಕನ್ವರ್ಟ್ ಮಾಡೋದು, ಮಾಡಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡುವಂಥದ್ದು. ಅರ್ಥ ಆಯ್ತಲ್ವಾ, ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಕ್ವಶನು. ಎಸ್, ಸೊ ಮ್ಯಾಕ್ಸಿಮಮ್ 4 to 5 ಟೈಮ್ಸ್ 4 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನು. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಇಲ್ಲಿನೂ ಏನಿದೆಯಪ್ಪ ಅಂದರೆ ಅಗೇನ್ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಈಸಿಯೆಸ್ಟ್ ಕ್ವಶನ್, ಇದು ಟೈಪ್ 1 ಅಲ್ಲಿ ಬಂದಿರುವಂಥದ್ದು ನೋಡಿ. ನಾನು ನಿಮ್ಗೆ ಹೇಳಿದ್ದೆ 4 ಟೈಪಲ್ಲಿ, ಆವಾಗಲೇ ಮಾಡಿದ್ದು ಟೈಪ್ 3, ಇದು ಟೈಪ್ 1 ಅಂದರೆ ಇದು ಟೈಪ್ 2 ಅಲ್ಲಿರುವಂಥದ್ದು. ಸೊ ಏನಿದೆ ಅಂದರೆ LHL RHL ಡೈರೆಕ್ಟಾಗಿ ತೊಗೊಳ್ಳುವಂಥದ್ದು. ಅಂದರೆ ಇಲ್ಲಿ ಕಂಟಿನ್ಯೂಸ್ ಇದೆ ಅಂದರೆ ಇಲ್ಲಿ ಆಬ್ವಿಯಸ್ಲಿ LHL ಈಸ್ ಈಕ್ವಲ್ಸ್ ಟು
ಆರ್ ಎಚ್ ಎಲ್ ಆಗಿರುತ್ತೆ. ಸೊ ಇದೇ ಹಿಂಟ್ನ ತೊಗೊಂಡು ನಾವು ಇವಾಗ ಸಾಲ್ವ್ ಮಾಡೋಣ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಪೈ ಮೈನಸ್ ಎಫ್ ಆಫ್ ಎಕ್ಸ್, ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್. ಲೆಫ್ಟ್ ರಿಸಲ್ಟ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಪೈ ಮೈನಸ್ ಏನಿದೆ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ ಕೆ ಎಕ್ಸ್ ಪ್ಲಸ್ 1 ಇದೆ. ಅಗೇನ್ ರೈಟ್ ಸೈಡಲ್ಲಿ ನಾವು ಫಿಲಪ್ ಮಾಡ್ಕೊಳ್ಳೋಣ. ಪೈ ಪ್ಲಸ್ ರೈಟ್ ಸೈಡಲ್ಲಿ ಏನಿದೆ ಜಸ್ಟ್ ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ನ ಫಿಲಪ್ ಮಾಡ್ತೀರಾ. ಸೊ ಇವಾಗ ಪೈನ ಫಿಲಪ್ ಮಾಡಿದರೆ ಇದಾಗುತ್ತೆ ಕೆ ಇಂಟು ಪೈ ಅಥವಾ ಪೈ ಇಂಟು ಕೆ ಪ್ಲಸ್ 1. ಇಲ್ಲಿ ಪೈನ ಅಪ್ಲೈ ಮಾಡಿದ್ರೆ ಇದಾಗುತ್ತೆ ಕಾಸ್ ಆಫ್ ಪೈ. ಕಾಸ್ ಪೈ ಅಂದರೆ 180 ಡಿಗ್ರಿ. ಸೊ ಕಾಸ್ 180 ಡಿಗ್ರಿ ಆಗುತ್ತೆ ಮೈನಸ್ 1 ಆಗುತ್ತೆ. ಇಲ್ಲಿ ಪೈ ಇಂಟು ಕೆ, ಇದು ಪ್ಲಸ್ 1 ಒಂದು ಈ ಕಡೆ ತೊಗೊಂಡ್ಬಿಟ್ರೆ ಮೈನಸ್ 1 ಆಗುತ್ತೆ ಸ್ಟೂಡೆಂಟ್ಸ್. ಸೊ ಅಗೇನ್ ಉಳಿದಿರೋದನ್ನು ಈ ಕಡೆ ಸಿಂಪ್ಲಿಫೈ ಮಾಡೋಣ. ಪೈ ಇಂಟು ಕೆ ಇಸ್ ಈಕ್ವಲ್ಸ್ ಟು -1 -2 ಆಗುತ್ತೆ. ಕೆ ಇಸ್ ಈಕ್ವಲ್ಸ್ ಟು -2 ಇಂಟು ಪೈ ಇದೆ ಇಲ್ಲಿ, ಈ ಕಡೆ ಬಂದರೆ ಇದು ಡಿವೈಡ್ ಬೈ ಪೈ. ಇಷ್ಟೇ ಇರೋದು ನೋಡಿ. ಇದು ಒಂದು ಈಸಿಯೆಸ್ಟ್ ಕ್ವಶನ್ 4 ಮಾರ್ಕ್ಸಲ್ಲೇ ಕೇಳಿರುವಂಥದ್ದು, ಬಂದಿದೆ, ಒಂದೆರಡು ಸತಿ ರಿಪೀಟೆಡ್ ಆಗಿದೆ. ಈ ಥರ ಈಸಿಯೆಸ್ಟ್ ಇರುವಂಥ ಕ್ವಶನ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಬರಬಹುದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡಿದೆ, ನಾನು ಸ್ವಲ್ಪ ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೇಮ್ ಟೈಪ್ ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಂತ ಕೇಳ್ತಾ ಇದ್ದಾರೆ ಅಂದರೆ ಅಗೇನ್ ನಾವು ಏನು ತೊಗೋಬೇಕು, ಎಲ್ ಎಚ್ ಎಲ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಅಂತ ತೊಗೋತೀರಾ. ಅಗೇನ್ ಲಿಮಿಟ್ ಆನ್ಸರ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5, ಎಫ್ ಆಫ್ ಎಕ್ಸ್ ಡೈರೆಕ್ಟಾಗಿ ಬರೀತಾ ಇದ್ದೀನಿ ನಾನು. ಇಲ್ಲಿ ಏನಿದೆ ಕೆ ಎಕ್ಸ್ ಪ್ಲಸ್ 1 ಇದೆ ಲೆಫ್ಟ್ ಸೈಡ್ದ ಆನ್ಸರ್. ಇನ್ನು ರೈಟ್ ಸೈಡಲ್ಲಿ ಆನ್ಸರ್ ಅಂದರೆ 5 ಪ್ಲಸ್ ಇದು ಮೈನಸ್ ಇರುತ್ತೆ. ಸೊ ಇದೇನಿದೆ 3x - 5. ಸೊ ನಾವು ಇಷ್ಟೇ ಮಾಡಿದರೆ ಮಾರ್ಕ್ಸ್ ಕೊಡ್ತಾರೆ, 100% ಕೊಟ್ಟೇ ಕೊಡ್ತಾರೆ ಸ್ಟೂಡೆಂಟ್, ಕೊಡಲೇಬೇಕು. ಸೊ ಇವಾಗ 5ನ ಫಿಲಪ್ ಮಾಡಿದ್ರೆ 5k ಪ್ಲಸ್ 1 ಆಗುತ್ತೆ. ಇಲ್ಲಿ 5ನ ಫಿಲಪ್ ಮಾಡಿದ್ರೆ 3 ಇಂಟು 5 ಮೈನಸ್ 5 ಇದೆ ಇದು. ಸೊ ಇದೇನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 5k ಪ್ಲಸ್ 1, 3 ಇಂಟು 5 ಅಂದರೆ 15 ಮೈನಸ್ 5 ಮಾಡಿದ್ರೆ 10 ಬಂತು. 1 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 5k ಈಸ್ ಈಕ್ವಲ್ಸ್ ಟು 10 ಮೈನಸ್ 1 ಅಂದರೆ 9 ಆಗುತ್ತೆ. ದೆನ್ k ಈಸ್ ಈಕ್ವಲ್ಸ್ ಟು 9/5. ಸೊ ಇದಾಗಿದೆ ನಮ್ಮದು ಲಾಸ್ಟ್. ಇಷ್ಟು ಸಿಂಪಲ್ ಇರುವಂಥ ಕ್ವಶನ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್. ಇಲ್ಲೊಂದೇನಿದೆ, ಸ್ವಲ್ಪ 3 ಇಕ್ವೇಷನ್ ಇರುವಂಥದ್ದು ಇದೆ ಇದು. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿನೂ ಕೂಡ ಏನು ಹೇಳ್ತಾರೆ, ಎ ಆ್ಯಂಡ್ ಬಿದು ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸ್ ಯಾವಾಗುತ್ತೆ, ಇಲ್ಲಿ ಎಷ್ಟು ಪಾಯಿಂಟ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಒಂದಿದೆ ಆ್ಯಂಡ್ 10 ಒಂದಿದೆ. ಇವೆರಡೂ ಆಲ್ರೆಡಿ ಕಂಟಿನ್ಯೂಸ್ ಆದಾಗ ಮಾತ್ರ ಇದನ್ನು ಕಂಟಿನ್ಯೂಸ್ ಬರೀಲಿಕ್ಕೆ ಆಗುತ್ತೆ. ಸೊ ಇದೆರಡು ಆಲ್ರೆಡಿ ಕಂಟಿನ್ಯೂಸ್, ಒಂದೊಂದು ಪಾಯಿಂಟ್ನ ತಗೋಣ. ಫಸ್ಟ್ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ತಗೋತೀನಿ. ಇದು ಯಾವಾಗ ಕಂಟಿನ್ಯೂಸ್ ಆಗುತ್ತೆ, ಅಗೇನ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್. ಅಗೇನ್ ಇಲ್ಲಿನೂ ಫಿಲಪ್ ಮಾಡ್ಕೊಳ್ಳಿ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಲೆಸ್ ದ್ಯಾನ್, ಕಂಡೀಷನ್ ಏನಿದೆ ಸ್ಟೂಡೆಂಟ್ಸ್ 5 ಇದೆ. ಸೊ ಡೈರೆಕ್ಟಾಗಿ 5 ಫಿಲಪ್ ಮಾಡೋಣ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಅಂದರೆ ಗ್ರೇಟರ್ ಕಂಡೀಷನ್ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಇದೆ. ಸೊ ಲಿಮಿಟ್ ಇದು ಕಾನ್ಸ್ಟೆಂಟ್ ಅಂದರೆ 5ನೇ ಆನ್ಸರ್ ಆಗುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್. ಇಲ್ಲಿ ನಾವು 2ನ ಅಪ್ಲೈ ಮಾಡಿಕೊಂಡ್ರೆ 2a, ಎಕ್ಸ್ ಜಾಗದಲ್ಲಿ 2ನ ಫಿಲಪ್ ಮಾಡಿದ್ರಿ, ಬಿ ಬಂತಂದರೆ ಇವಾಗ ಇಲ್ಲಿ ನಿಮಗೆ ಒಂದು ಇಕ್ವೇಷನ್ ಸಿಕ್ತು. ಓಕೆ, ಇದು ಬೇಕಿದ್ರೆ ಈ ಥರ 2a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 5 ಅಂತ ಹೇಳಿ. ಇದಕ್ಕೆ ಬೇಕಿದ್ರೆ ಇಕ್ವೇಷನ್ 1 ಅಂತ ಕೊಡಿ. ಇನ್ನು ನೆಕ್ಸ್ಟು ಇನ್ನೊಂದು ರಿಸಲ್ಟ್ ಇದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಅಂತ. ಸೊ ಇದನ್ನು ಕೂಡ ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಇರಲೇಬೇಕಲ್ವಾ, ಕರೆಕ್ಟಾ? ಸೊ ಇಲ್ಲಿನೂ ನಾನೇನು ಮಾಡ್ತಾ ಇದ್ದೀನಿ, ಲಿಮಿಟ್ ಆನ್ಸರ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್. ಲೆಸರ್ ಕಂಡೀಷನ್ ಎಲ್ಲಿದೆ, ಇಲ್ಲಿದೆ. ಅಂದರೆ ಏನಾಯಿತು ಕಂಡೀಷನ್ ಎ ಎಕ್ಸ್ ಪ್ಲಸ್ ಬಿ ಇದೆ. ಅಗೇನ್ ಲಿಮಿಟ್ ಆಫ್ ಗ್ರೇಟರ್ ಕಂಡೀಷನ್ ಯಾರಿಗೆ 10ಗೆ, ಅಂದರೆ ಗ್ರೇಟರ್ ಇಲ್ಲಿದೆ, ಎಷ್ಟಿದೆ 21 ಇದೆ. ಸೊ 21 ಬರ್ಕೊಂತೀರಾ. ಸೊ ಇವಾಗ ಅಲ್ಲಿ ಅಪ್ಲೈ ಮಾಡಿದ್ರೆ 10a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 21. ಇದಾಯಿತು ಇಕ್ವೇಷನ್ ನಂಬರ್ 2. ಇವಾಗ ಜಸ್ಟ್ ಸಿಂಪಲ್ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ನ ಸಾಲ್ವ್ ಮಾಡಿಬಿಟ್ರೆ ಎ ಬಿ ಆನ್ಸರ್ ಬಂದೇ ಬರುತ್ತೆ. ಓಕೆ, ಏನಿದೆ ನೋಡಿ ಇಲ್ಲಿ ಇಕ್ವೇಷನ್ 1 2a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 5 ಇದೆ. ಇಕ್ವೇಷನ್ 2 ಏನಿದೆ 10a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 21 ಇದೆ. ಸೊ ಇದನ್ನು ಯಾವ ಥರ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ, ಫಸ್ಟ್ ಇಲ್ಲಿ ಸೈನ್ನ ಚೇಂಜ್ ಮಾಡ್ಕೊಳ್ಳಿ. ಇದು ಮೈನಸ್, ಇದು ಮೈನಸ್, ಇದು ಮೈನಸ್ ಅಂದರೆ ಬಿ ಕ್ಯಾನ್ಸಲ್ ಆಗಿಬಿಡ್ತು. ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 10 - 2 ಅಂದರೆ 8a ಆಯಿತು ಸ್ಟೂಡೆಂಟ್ಸ್. ಸೈನು ಮೈನಸ್ ಆಗಿರುತ್ತೆ. ಇದು -21ನ ಪ್ಲಸ್ 5ನ ಮಾಡ್ಕೋಬೇಕು. -21 5 ಅಂದರೆ -16 ಆಗುತ್ತೆ, ಕರೆಕ್ಟ್ ಅಲ್ವಾ? ಎಸ್, 16 ಪ್ಲಸ್ 5 ಮಾಡಿದಾಗೇ 21 ಬರುವಂಥದ್ದು. ಸೊ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಎ ಇಸ್ ಈಕ್ವಲ್ಸ್ ಟು 16 ಡಿವೈಡ್ ಬೈ 8, 8 1 8 2 ಅಂದರೆ ಎ ಇಸ್ ಈಕ್ವಲ್ಸ್ ಟು ಸಿಕ್ತು 2. ಇವಾಗ ಎ ವ್ಯಾಲ್ಯೂ ಬಂತು. ಎ ವ್ಯಾಲ್ಯೂನ ನಾನು ಇಕ್ವೇಷನ್ 1 ಒಳಗೆ ಫಿಲಪ್ ಮಾಡ್ತೀನಿ.
ಏನಿದೆ ಇಕ್ವೇಷನ್ 1 2a ಏಜ್ ಆದ ಆನ್ಸರ್ 2 ಇದೆ ಪ್ಲಸ್ ಬಿ ಆನ್ಸರ್ ಫೈಂಡ್ ಮಾಡಬೇಕು ಇವಾಗ 5 2 × 2 4 ಆಗುತ್ತೆ. ಸೊ 4 ಈ ಕಡೆ ಬಂದರೆ 5 - 4 ಅಂದರೆ ಬಿ ಆನ್ಸರ್ ಬಂತು 1. ಬಿ ಆನ್ಸರ್ 1 ಆಗಿದೆ, ಎ ಆನ್ಸರ್ 2 ಆಗಿದೆ. ಇಷ್ಟು ಮಾಡಿದ್ರೆ ಈ ಒಂದು ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದು ಈ ಸತಿ ಬರುವಂಥ ಚಾನ್ಸಸ್ ಭಾಳಷ್ಟಿದೆ ಸ್ಟೂಡೆಂಟ್ಸ್, ಯಾಕಂದರೆ 4 ಮಾರ್ಕ್ಸಿಗೆ ಕೆಪೇಬಲ್ ಆಗುವಂಥ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್ ಇದು. ಸೊ ಕೇರ್ಫುಲ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಸೊ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ 4 ಮಾರ್ಕ್ಸ್ದು ಕ್ವಶನ್ಸ್ಗಳು. ಇನ್ನು ಲಾಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಈ ಒಂದು ಕಂಟಿನ್ಯೂಟಿ ಕಾನ್ಸೆಪ್ಟ್ನ ಆ್ಯಡ್ ಮಾಡಲಿಕ್ಕೆ. ಯಾವುದಪ್ಪ ಅಂತಂದರೆ ಕಂಪೋಸಿಟ್ ಫಂಕ್ಷನ್ ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ಸ್ಟೂಡೆಂಟ್ಸ್ ಫಸ್ಟ್ ಇಯರ್, ಅಂದರೆ ರಿಲೇಷನ್ ಫಂಕ್ಷನ್ ಚಾಪ್ಟ್ರಲ್ಲಿ. ಕರೆಕ್ಟಾ? ಫಂಕ್ಷನ್ ಆದಮೇಲೆ ಬಂದಿರುವಂಥದ್ದು ಕಂಪೋಸಿಟ್ ಫಂಕ್ಷನ್. ಕಂಪೋಸಿಟ್ ಫಂಕ್ಷನ್ ಯಾವುದು ಕರಿತೀವಿ ನಾವು? ಎರಡು ಫಂಕ್ಷನ್ನ ನಾವು ಕೂಡಿ ಬರೀತೀವಿ ನೋಡಿ, ಕಂಬೈನ್ಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಕಂಪೋಸಿಟ್ ಫಂಕ್ಷನ್. ಇಲ್ಲಿ ನಾವು ಕ್ವಶನ್ ಕೊಟ್ಟಿರೋದು ಕಂಪೋಸಿಟ್ ಫಂಕ್ಷನ್ ಆಗಿದೆ ಅಂತ ಗೊತ್ತಾದರೆ ಅದು 100% ಏನಾಗಿರುತ್ತೆ? ಕಂಟಿನ್ಯೂಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ಎಫ್ ಅನ್ನೋದು ಕಂಟಿನ್ಯೂಸ್ ಆಗಿತ್ತು, ಜಿ ಅನ್ನೋದು ಕಂಟಿನ್ಯೂಸ್ ಆಗಿತ್ತು ಅಂದರೆ ಕಂಪೋಸಿಟ್ ಫಂಕ್ಷನ್ ಎಫ್ ಆಫ್ ಜಿ ಅಥವಾ ಜಿ ಆಫ್ ಎಫ್ ಅಂತಂದರೆ ಅದೂ ಏನಾಗಿರುತ್ತೆ? ಕಂಟಿನ್ಯೂಸ್ ಆಗಿರುತ್ತೆ. ಯಾವ ಥರ ನಾವು ಅಲ್ಜಿಬ್ರಿಕ್ ಫಂಕ್ಷನ್ ಡಿಸ್ಕಷನ್ ಮಾಡಿದ್ವಿ, ಎಫ್ ಕಂಟಿನ್ಯೂಸ್, ಜಿ ಕಂಟಿನ್ಯೂಸ್, ಎಫ್ ಪ್ಲಸ್ ಜಿ ಇಸ್ ಆಲ್ಸೋ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಿದ್ವಿ. ಅದೇ ಥರನಾಗಿನೇ ಇಲ್ಲಿನೂ ಏನಿದೆಯಪ್ಪ ಅಂತಂದರೆ ಎಫ್ ಕಂಟಿನ್ಯೂಸ್ ಆಗಿತ್ತು, ಜಿ ಕಂಟಿನ್ಯೂ. ಇಲ್ಲಿ ಕೊಟ್ಟೆ ನೋಡಿ, ಎಫ್ ಆ್ಯಂಡ್ ಜಿ ಆರ್ ರಿಯಲ್ ವ್ಯಾಲಿಡ್ ಫಂಕ್ಷನ್ ಆ್ಯಂಡ್ ಸಚ್ ದಟ್ ಎಫ್ ಆಫ್ ಜಿ ಈಸ್ ಡಿಫೈನ್ಡ್ ಆಸ್ ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಜಿ ಈಸ್ ಅ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಎಫ್ ಮತ್ತು ಸಿ, ಜಿ ಅನ್ನೋದು ಎರಡೂ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಇದ್ದರೆ ಎಫ್ ಆಫ್ ಜಿ ಈಸ್ ಆಲ್ಸೋ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡುವಂಥದ್ದು. ಓಕೆ, ಸೊ ನಾವು ಅದನ್ನು ಪ್ರೂವ್ ಮಾಡಬೇಕು. ಇದು ಕಂಪೋಸಿಟ್ ಫಂಕ್ಷನ್ ಇದೆ, ಆಮೇಲೆ ಎಫ್ ಕಂಟಿನ್ಯೂಸ್ ಇದೆ, ಜಿನೂ ಕಂಟಿನ್ಯೂಸ್ ಇದೆ. ಅಂದರೆ ಕಂಪೋಸಿಟ್ ಅಂತ ಪ್ರೂವ್ ಮಾಡಿದ್ರೆ ಅಲ್ಲಿಗೆ ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಪ್ರೂವ್ ಮಾಡಿದಾಗ. ಇವಾಗ ಇಲ್ಲೊಂದು ಕ್ವಶನ್ ಇದೆ, ಏನಿದೆ ಅಂದರೆ ಶೋ ದ್ಯಾಟ್ ದ ಫಂಕ್ಷನ್ ಅಂತ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಸ್ಕ್ವೇರ್. ಜಸ್ಟ್ ಕಾಸ್ ಎಕ್ಸ್ ಇದ್ದರೆ ಅದು ನಾರ್ಮಲ್ ಫಂಕ್ಷನ್ ಇತ್ತು, ಕಾಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಇದರಲ್ಲಿ ಕಾಂಪೋಸಿಟ್ ಏನಿದೆಯಪ್ಪ ಅಂದರೆ ಫಸ್ಟಿಗೆ ನಾನು ಇಲ್ಲಿ ಎಚ್ ಅಂತ ಬರ್ಕೋತೀನಿ ಸ್ಟೂಡೆಂಟ್ಸ್. ಎಚ್ ಆಫ್ ಜಿ ಅಂತ ನಾವು ಇಲ್ಲಿ ಡಿಫೈನ್ ಮಾಡ್ಕೋಬೇಕಾಗಿರೋದು. ಕರೆಕ್ಟಾ? ಸೊ ಅಂದರೆ ಎಚ್ ಆಫ್ ಎಕ್ಸ್ನ ತಗೊಳ್ಳೋಣ. ಎಚ್ ಆಫ್ ಎಕ್ಸ್ ಏನಾಗುತ್ತಪ್ಪ ಅಂದರೆ ಫಸ್ಟ್ ನೀವು ನೋಡಿದ ತಕ್ಷಣ ಕಾಣುವಂಥದ್ದು ಕಾಸ್ ಎಕ್ಸ್ ಇದೆ, ಸೊ ಕಾಸ್ ಎಕ್ಸ್ ಬರೀತೀರಾ. ಅಗೇನ್ ಜಿ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ ಅದ್ರ ಒಳಗಡೆ ಇರುವಂಥದ್ದು ಎಕ್ಸ್ ಸ್ಕ್ವೇರ್. ಓಕೆ, ಕಾಸ್ ಎಕ್ಸ್ ಫಂಕ್ಷನ್ ಕಂಟಿನ್ಯೂಸ್ ಇದೆ, ಆಲ್ರೆಡಿ ಗೊತ್ತಿದೆ. ಅಗೇನ್ ಎಕ್ಸ್ ಸ್ಕ್ವೇರ್ ಕೂಡ ಕಂಟಿನ್ಯೂಸ್ ಇದೆ. ಕಾಸ್ ಎಕ್ಸ್ ಫಂಕ್ಷನ್ ಗ್ರಾಫ್ ನೀವು ಆಲ್ರೆಡಿ ನೋಡಿದ್ರೆ, ಕಾಸ್ 0 ತೊಗೊಂಡಾಗ ಏನಿದೆ ಸ್ಟೂಡೆಂಟ್ಸ್? 1 ಇದೆ ಅಲ್ವಾ? ಸೊ ಈ ಥರ ಗ್ರಾಫ್ ಬರುತ್ತೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಕರೆಕ್ಟಾಗಿ ಇದು ಕಂಟಿನ್ಯೂಸೇ ಇರುತ್ತೆ. ಅಗೇನ್ ಎಕ್ಸ್ ಸ್ಕ್ವೇರ್ ಗ್ರಾಫನ್ನು ನೀವು ಆಲ್ರೆಡಿ ಡ್ರಾ ಮಾಡಿರ್ತೀರ ಫಸ್ಟ್ ಇಯರಲ್ಲಿ, ಈ ಥರ ಇರುವಂಥದ್ದು. ಓಕೆ, ಸೊ ಎರಡೂ ಕಂಟಿನ್ಯೂಸ್ಗಳಾಗಿದ್ದಾವೆ. ಇದನ್ನು ನಾವು ಕಂಪೋಸಿಟ್ ಮಾಡಿ ಬರ್ದಾಗೂ ಅದನ್ನು ಕೂಡ ಕಂಟಿನ್ಯೂಸೇ ಆಗುವಂಥದ್ದಾಗಿರುತ್ತೆ. ಸೊ ಬಟ್ ಇಲ್ಲಿ ನಾವು ಪ್ರೂವ್ ಮಾಡಬೇಕು ಇದು ಕಂಪೋಸಿಟ್ ಇದೆ ಅಂತ ಹೇಳಿ. ಎಚ್ ಆಫ್ ಜಿ ಆಫ್ ಎಕ್ಸ್, ಫಸ್ಟಿಗೆ ಎಚ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರ್ಕೊತೀರಾ. ಅಗೇನ್ ಎಚ್ ಆಸ್ ಇಟ್ ಇಸ್ ಜಿ ಆಫ್ ಎಕ್ಸ್ ಏನಿದೆ? ಎಕ್ಸ್ ಸ್ಕ್ವೇರ್ ಇದೆ. ಅಗೇನ್ ಎಚ್ ಆಫ್ ಎಕ್ಸ್ ಇದೆ, ಕಾಸ್ ಇದೆ. ಸೊ ಕಾಸಿಗೆ ಕಾಸ್ ಬರೀತೀರಾ, ಎಕ್ಸ್ ಜಾಗದಲ್ಲಿ ಏನು ಬಂದಿದೆ? ಎಕ್ಸ್ ಸ್ಕ್ವೇರ್. ಸೊ ಬಂತಲ್ವಾ ಸ್ಟೂಡೆಂಟ್ಸ್, ಇದು ನಿಮ್ಮದು ಎಫ್ ಆಫ್ ಎಕ್ಸು. ಓಕೆ, ಸೊ ಈ ಕಂಪೋಸಿಟ್ ಫಂಕ್ಷನ್ ತೊಗೊಂಡು ಅಗೇನ್ ಒರಿಜಿನಲ್ ಆನ್ಸರ್ ಬಂದಿದೆ ಅಂದರೆ ಕನ್ಕ್ಲೂಷನ್ ಏನು ಬರೀಬೇಕು? ಎಫ್ ಆಫ್ ಎಕ್ಸ್ ಈಸ್ ಅ ಕಂಪೋಸಿಟ್ ಫಂಕ್ಷನ್ ಇದೆ, ಹಾಗಾಗಿ ಇದು ಕಂಟಿನ್ಯೂಯಸ್ ಫಂಕ್ಷನ್ ಆಗಿದೆ ಅಂತ ಬರೀಬೇಕು. ಇಷ್ಟೇ ಇರುವಂಥದ್ದು. ಕೊಟ್ಟಿರುವಂಥ ಫಂಕ್ಷನ್ ಕಂಪೋಸಿಟ್ ಏನಿದೆ ಅಂತ ಪ್ರೂವ್ ಮಾಡಿಬಿಟ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗಿ. ಈ ಥರ ಒಂದಿಷ್ಟು ಎಕ್ಸಸೈಸಲ್ಲಿನೂ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ಓಕೆ, ಇಲ್ಲಿದೆ ನೋಡಿ, ಏನಿದೆ? ಶೋ ದ್ಯಾಟ್ ದ ಫಂಕ್ಷನ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್. ಅಗೇನ್ ಇಲ್ಲಿ ಫಸ್ಟ್ ನಿಮಗೆ ನೋಡಿದ ತಕ್ಷಣ ಏನು ಕಾಣಿಸುತ್ತೆ ಅದನ್ನು ಎಚ್ ಆಫ್ ಎಕ್ಸ್ ಒಳಗೆ ಬರ್ಕೊಳ್ಳಿ. ಫಸ್ಟ್ ಕಾಣುವಂಥದ್ದು ಕಾಸ್ ಅಲ್ಲ ಸ್ಟೂಡೆಂಟ್ಸ್, ಮಾಡ್ ಫಂಕ್ಷನ್. ಸೊ ಹಾಗಾಗಿ ಮಾಡ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಅಗೇನ್ ಇನ್ನೊಂದು ಫಂಕ್ಷನ್ ಏನು ಕಾಣಿಸ್ತಾ ಇದೆ? ಕಾಸ್ ಫಂಕ್ಷನ್. ಸೊ ಮಾಡ್ ಫಂಕ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದು ಕೂಡ ಕಂಟಿನ್ಯೂಸ್ ಇದೆ. ಅಗೇನ್ ಕಾಸ್ ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ, ಅದನ್ನು ಕೂಡ ಕಂಟಿನ್ಯೂಸ್ ಈ ಥರ ಇರುತ್ತೆ ಅಂತ ಹೇಳಿ. ಎರಡೂ ಕಂಟಿನ್ಯೂಸ್ ಇದೆ ಆಗಿದೆ ಅಂದರೆ ಸೊ ಕಾಂಪೋಸಿಟ್ ಕಂಟಿನ್ಯೂಸ್ ಆಗಲೇಬೇಕು. ಅಂದರೆ ನಾವು ಇಲ್ಲಿ ಮೊದಲಿಗೆ ಇದು ಪ್ರೂವ್ ಮಾಡಬೇಕು ಇದು ಕಾಂಪೋಸಿಟ್ ಫಂಕ್ಷನ್ ಆಗಿದೆ ಅಂತ ಹೇಳಿ. ಯಾವ ಥರ? ಜಿ ಆಫ್ ಎಕ್ಸ್ ಎಚ್ ಆಸ್ ಇಟ್ ಇಸ್ ಜಿ ಆಫ್ ಎಕ್ಸ್ ಏನಿದೆ? ಕಾಸ್ ಎಕ್ಸ್ ಇದೆ. ಅಗೇನ್ ಇದನ್ನು ನಾನು ಎಚ್ ಆಫ್ ಎಕ್ಸ್ ಫಿಲಪ್ ಮಾಡ್ತೀನಿ ಅಂದರೆ ಎಕ್ಸ್ ಬಂತು. ಸೊ ಒರಿಜಿನಲ್ ಫಂಕ್ಷನ್ ಬಂತಲ್ವಾ? ಸೊ ಅಂದರೆ ಏನು ಬರೀಬೇಕು? ಇದು ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್, ಇದು ಕಾಂಪೋಸಿಟ್ ಫಂಕ್ಷನ್ ಆಗಿದೆ. ಸೊ ಹಾಗಾಗಿ ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ ಅಂತ ಬರೆದ್ಬಿಡ್ದು. ಇಷ್ಟೇ ಸಿಂಪಲ್ ಆಗಿರುವಂಥ ಒಂದಿಷ್ಟು ಕ್ವಶನ್ಸ್ಗಳಾಗಿದ್ದಾವೆ. ಅಗೇನ್ ಇಲ್ಲಿ ಒಂದು ಸ್ವಲ್ಪ ಬೇರೆ ಇರುವಂಥ ಕ್ವಶನ್ ಇದೆ. ಏನಪ್ಪ ಅಂದರೆ ಫಸ್ಟ್ ಇದು ಕಾಂಪೋಸಿಟ್ ಇದೆ ಸ್ಟೂಡೆಂಟ್ಸ್, ಏನು ತೊಗೋಬೇಕು? ಎಚ್ ಆಫ್ ಎಕ್ಸ್. ಎಚ್ ಆಫ್ ಎಕ್ಸು ಫಸ್ಟಿಗೆ ಕಾಣುವಂಥದ್ದು ನಿಮಗೆ ಮಾಡ್ಯುಲಸ್ ಫಂಕ್ಷನ್, ಅದನ್ನು ತೊಗೊತೀರಾ. ಅಗೇನ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಏನಪ್ಪ ಅಂದರೆ ಒಳಗಡೆ ಇರುವಂಥದ್ದು ಪೂರ ರಿಸಲ್ಟ್ 1 - ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್. ಓಕೆ, ಸೊ ಅಗೇನ್ ಇಲ್ಲಿ ಕೂಡ ಸಪ್ರೇಟ್ ಆಗಿ ನೀವು ತೊಗೊಂಡ್ರೆ ಇಲ್ಲಿ ಒಂದು ರಿಸಲ್ಟ್ ಇದೆ, ಇಲ್ಲಿ ಒಂದು ರಿಸಲ್ಟ್ ಇದೆ. ಸೊ ಇದನ್ನು ನೀವು ಬೇಕಿದ್ರೆ ಬೇರೆ ಬೇರೆ ರಿಸಲ್ಟ್ನ ಡಿನೋಟ್ ಮಾಡ್ಕೊಳ್ಳಿ. ಇಲ್ಲೇನು ಎಡಿಷನ್ ಇದ್ದರೆ ಅಗೇನ್ ಎರಡು ಫಂಕ್ಷನ್ ಕಂಟಿನ್ಯೂಸ್ ಇದ್ದರೆ ಎಡಿಷನ್ ಕೂಡ ಕಂಟಿನ್ಯೂಸ್ ಆಗೇ ಆಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನು ನಾವು ಜಸ್ಟ್ ಪ್ರೂವ್ ಮಾಡಿಬಿಟ್ರೆ ಮುಗೀತು ನೋಡಿ. ಎಚ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೋದು ಎಚ್ ಆಸ್ ಇಟ್ ಈಸ್ ಜಿ ಆಫ್ ಎಕ್ಸ್
ಎಚ್ ಆಸ್ ಇಟ್ ಇಸ್ ಬರೀ ಜಿ ಆಫ್ ಎಕ್ಸ್ ಏನಿದೆ 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್ ಇದೆ. ಸೊ ಇದನ್ನು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಎಚ್ ಆಫ್ ಎಕ್ಸ್ ಒಳಗೆ ಫಿಲಪ್ ಮಾಡ್ಯುಲಸ್ ಒಳಗೆ ಹಾಕಿದರೆ 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್. ಸೊ ಹಾಗಾಗಿ ಬಂದಿರುವಂಥದ್ದು ಆನ್ಸರ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅನ್ನೋದು ಕಾಂಪೋಸಿಟ್ ಫಂಕ್ಷನ್ ಆಗಿದೆ, ಹಾಗಾಗಿ ಇದು ಕೂಡ ಕಂಟಿನ್ಯೂಯಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಬರಿಬೇಕಾಗಿರುವಂಥದ್ದು. ಸೊ ಇದು ಕೂಡ ಕಂಟಿನ್ಯೂಸ್ ಆಗಿದೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್. ಸೊ ಇಲ್ಲಿನೂ ಕಾಂಪೋಸಿಟ್ ಇದೆ ಸ್ಟೂಡೆಂಟ್ಸ್, ಬಟ್ ಇಲ್ಲಿ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡೋದು. ಇದನ್ನು ಎಚ್ ಆಫ್ ಎಕ್ಸ್ ಅಂತ ತಗೊಳ್ಳಿ, ಇದನ್ನು ಜಿ ಆಫ್ ಎಕ್ಸ್ ಅಂತ ತಗೊಳ್ಳಿ. ಎಚ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್, ಗೊತ್ತಿದೆ ನಿಮಗೆ, ಮಾಡ್ ಫಂಕ್ಷನ್. ಅಗೇನ್ ಎಕ್ಸ್ ಪ್ಲಸ್ 1 ತೊಗೊಂಡ್ರು ಇದನ್ನು ಕಂಟಿನ್ಯೂಸ್. ಅಗೇನ್ ಎಚ್ ಮೈನಸ್ ಜಿ ಅಂದರೆ ಆಲ್ಜಿಬ್ರಿಕ್ ಫಂಕ್ಷನ್, ಅದು ಕೂಡ ಕಂಟಿನ್ಯೂಸ್ ಆಗಿ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಸ್ಟೇಟ್ಮೆಂಟ್ನ ಬರೋದು ಪ್ರೂವ್ ಮಾಡಿಬಿಟ್ರೆ ಮುಗೀತು. ಇದರಲ್ಲಿ ಏನಂತ ಜಾಸ್ತಿ ಪ್ರೂವ್ ಮಾಡುವಂಥದ್ದಿಲ್ಲ. ಕೇಳಿದರೆ ನಿಮಗೆ ಎಕ್ಸಾಮಲ್ಲಿ ಇದನ್ನು MCQ ಒಳಗೆ ಕೇಳ್ಬೋದು, ಆವಾಗ ನಿಮ್ಗೆ ಗೊತ್ತಿರಬೇಕು ಇದು ಕಂಟಿನ್ಯೂಸ್ ಆಗತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಅನೌನ್ಸ್ಮೆಂಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಇನ್ನು ಮುಂದೆ ಬರುವಂಥ ಡಿಫ್ರೆನ್ಷಿಯೇಷನ್ದು ಎಲ್ಲ ಕ್ಲಾಸಸ್ನ ನಾನು ಲೈವ್ ಕ್ಲಾಸ್ನ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಪ್ರತಿದಿನ ಸಾಧ್ಯ ಆದರೆ 8 o'clock ನಿಮಗೆ ನಾನು ಲೈವ್ ಕ್ಲಾಸ್ನ ತೊಗೊತಾ ಇದ್ದೀನಿ. ಸೊ ಎಲ್ಲರೂ ತಪ್ಪದೆ ಅಟೆಂಡ್ ಮಾಡಿ. ಡಿಫ್ರೆನ್ಷಿಯೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಕಂಟಿನ್ಯೂಟಿ ಮೇಲೆ ಜಾಸ್ತಿ ಬಂದರೂ 4 ಅಲ್ವಾ ಅಥವಾ 3 ಮಾರ್ಕ್ಸ್ದು ಒಂದು ಕ್ವಶನ್ ಬರ್ಬೋದು. ಬಟ್ ಡಿಫ್ರೆನ್ಷಿಯೇಷನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸು 15 to 20 ಮಾರ್ಕ್ಸ್ ಬರುವಂಥದ್ದಾಗಿದೆ. ಸೊ ಹಾಗಾಗಿ ಆ ಪಾರ್ಟ್ ಭಾಳ ಇಂಪಾರ್ಟೆಂಟು. ಡಿಫ್ರೆನ್ಷಿಯೇಷನ್ ಪರ್ಫೆಕ್ಟ್ ಆದರೆ ನೀವು ಇಂಟಿಗ್ರೇಷನ್ ಸ್ಮೂತ್ಲಿ ನಡೆಯುತ್ತೆ. ಯಾಕಂದರೆ ಇವೆರಡೂ ಚಾಪ್ಟರ್ 20 ಮಾರ್ಕ್ಸ್ ಅಂದರೆ 40 ಮಾರ್ಕ್ಸ್, 50% ಮಾರ್ಕ್ಸ್ ಇಲ್ಲೇ ಇರುವಂಥದ್ದು 2 ಚಾಪ್ಟ್ರಲ್ಲಿ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಮುಂದೆ ಬರುವಂಥ ಕ್ಲಾಸಸ್ನ ನೀವು ಲೈವ್ ಆಗಿಯೇ ನೀವು ಅಟೆಂಡ್ ಮಾಡ್ಬೋದು ನನ್ನ ಒಂದು ಚಾನಲಲ್ಲಿ. ಸೊ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ಫ್ರೀ ಕ್ಲಾಸಸ್ ಬಗ್ಗೆ ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್, ಟೇಕ್ ಕೇರ್.